ಸ್ನೇಹಿತರೆ ನಮಸ್ಕಾರ. ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದಲ್ಲಿನ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆಂದು ಹೋಗಿದ್ದ ಪ್ರವಾಸಿಗರಲ್ಲಿ ಹಿಂದೂ ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಭಯೋತ್ಪಾದಕರು ಸುಮಾರು 28 ಜನ ಪ್ರವಾಸಿಗರನ್ನು ಅವರ ಧರ್ಮ ಕೇಳಿ ಕಲ್ಮ ಓದದೇ ಇರೋ ಕಾರಣಕ್ಕೆ ಅವ್ರ ಗುಂಡಿಕ್ಕಿ ಹೀನಾಯವಾಗಿ ಸಾಯಿಸಿದರು. ಇದರ ಬೆನ್ನಲ್ಲೇ ಭಾರತ ಕೆಲವೊಂದು ರಾಜತಾಂತ್ರಿಕ ನಿರ್ಣಯಗಳನ್ನು ಕೈಗೊಳ್ತು. ಅದರಲ್ಲಿ ಪ್ರಮುಖವಾಗಿ 1960ರಲ್ಲಿ ಮಾಡಿಕೊಂಡಿದ್ದ ಇಂಡಸ್ ವಾಟರ್ ಟ್ರೀಟಿ, ಸಿಂಧೂ ನದಿ ನೀರಿನ ಒಪ್ಪಂದ, ಇದನ್ನು ಅಮಾನತುಗೊಳಿಸ್ತು. ಇದರ ಬೆನ್ನಲ್ಲೇ ಪಾಕಿಸ್ತಾನವೂ ಸಹ ನಮ್ಮದು ಒಂದು ಇರಲಿ ಅಂತೇಳಿ ಶಿಮ್ಲಾ ಒಪ್ಪಂದನ ರದ್ದು ಮಾಡಿಕೊಳ್ತು. ಸ್ನೇಹಿತರೆ, ಈ ಶಿಮ್ಲಾ ಒಪ್ಪಂದ ಅನ್ನೋದು 1971ರಲ್ಲಿ ಬಾಂಗ್ಲಾ ವಿಭಜನೆಯ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗಿರ್ತದೆ. 1947ರಲ್ಲಿ ಏನು ವಿಭಜನೆ ಆಗಿರುತ್ತೆ, ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರಗೊಂಡು ಬೇರೆ ಬೇರೆ ರಾಷ್ಟ್ರಗಳಾಗಿರುತ್ತೋ ಆವಾಗ ಈ ಪ್ರಸ್ತುತ ಇರೋ ಬಾಂಗ್ಲಾದೇಶ ಪೂರ್ವ ಪಾಕಿಸ್ತಾನ ಆಗಿರುತ್ತೆ ಮತ್ತು ಈಗಿರೋ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಆಗಿರುತ್ತೆ. ಪೂರ್ವ ಪಾಕಿಸ್ತಾನದ ಜನರಿಗೆ ಪಶ್ಚಿಮ ಪಾಕಿಸ್ತಾನದ ಆಡಳಿತ ಇಷ್ಟ ಆಗಿರಲಿಲ್ಲ. ಅಧಿಕಾರ ಎಲ್ಲ ಪಶ್ಚಿಮದವರು ಅನುಭವಿಸ್ತಿದ್ರು. ಅದರಲ್ಲೂ ಹೆಚ್ಚಿನದಾಗಿ ಪಂಜಾಬಿನವರು ಆಡಳಿತ ಮಾಡ್ತಿದ್ರು. ಇದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗದೇ ಇರೋ ಬಂಗಾಳಿಗಳು ಅಂದರೆ ಪೂರ್ವ ಪಾಕಿಸ್ತಾನದ ಜನರು ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾರೆ. ಈ ದಂಗೆಯನ್ನು ಅಲ್ಲಿನ ಸೇನಾ ನಾಯಕ ದಮನಗೊಳಿಸಿ ಇದಕ್ಕೆ ಆಪರೇಷನ್ ಸರ್ಚ್ಲೈಟ್ ಅಂತ ಹೆಸರಿಡ್ತಾನೆ. ನಂತರ ಬಂಗಾಳಿ ಮುಸಲ್ಮಾನರು ಭಾರತದ ಮುಂದೆ ಕೈ ಚಾಚಿದಾಗ ನಮಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡಾಗ ಭಾರತ ಇದಕ್ಕೆ ಒಪ್ಪುತ್ತೆ. ಇದರಿಂದ ಏಕಾಏಕಿಯಾಗಿ ನಮ್ಮ ಮೇಲೆ ದಾಳಿ ಮಾಡಬಹುದು ಭಾರತ ಎಂದು ಊಹೆ ಮಾಡಿ ಪಾಕಿಸ್ತಾನ ಭಾರತದ ಏರ್ಬೇಸ್ ಮೇಲೆ, ಮಿಲಿಟ್ರಿ ತಾಣಗಳ ಮೇಲೆ ವಾಯು ದಾಳಿಯನ್ನು ನಡೆಸಿಬಿಡುತ್ತೆ. ನಂತರ ಭಾರತ ಕೂಡ ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನಗಳೆರಡರ ಮೇಲೂ ವಾಯುದಾಳಿ ಮಾಡಿ ದಮನ ಮಾಡುತ್ತೆ. 1971 ಡಿಸೆಂಬರ್ 3ರಿಂದ ಡಿಸೆಂಬರ್ 16ರವರೆಗೆ ಈ ಯುದ್ಧ ನಡೆಯುತ್ತೆ. ನಂತರ ಡಿಸೆಂಬರ್ 16ರಂದು ಪಾಕಿಸ್ತಾನದ ಸುಮಾರು 93,000 ಸೈನಿಕರು ಭಾರತದ ಮುಂದೆ ಮಂಡಿಯೂರಿ ಆಯುಧಗಳನ್ನು ಕೆಳಗಿಟ್ಟು ಭಾರತೀಯ ಸೇನೆಗೆ ಶರಣಾಗ್ತಾರೆ. ಈ ಯುದ್ಧ ಮುಗಿದ ಮೇಲೆ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನದಿಂದ ಬೇರೆಯಾಗಿ ಬಾಂಗ್ಲಾದೇಶ ಅನ್ನೋ ಹೊಸ ದೇಶ ಹುಟ್ಕೊಳ್ತು. ನಂತರ 1972 ಜುಲೈ 2ರಂದು ಭಾರತದ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಜುಲ್ಫಿಕರ್ ಅಲಿ ಭುಟ್ಟೋ ಇವರಿಬ್ಬರ ಮಧ್ಯೆ ಒಂದು ಶಾಂತಿ ಒಪ್ಪಂದ ನಡೆಯುತ್ತೆ. ಅದೇ ಶಿಮ್ಲಾ ಒಪ್ಪಂದ. ಈ ಒಪ್ಪಂದದ ಪ್ರಮುಖ ನಿಯಮಗಳೆಂದರೆ, ಎರಡು ದೇಶಗಳು ಕಾಶ್ಮೀರದ ವಿವಾದವನ್ನು ದ್ವಿಪಕ್ಷೀಯವಾಗಿ ಮಾತುಕತೆಗಳ ಮೂಲಕ ಬಗೆಹರಿಸ್ಕೊಳ್ಬೇಕು. ಅಲ್ಲಿ ವಿಶ್ವಸಂಸ್ಥೆ ಆಗಲಿ ಬೇರೊಂದು ದೇಶ ಆಗಲಿ ಬಂದು ಮೂಗು ತೂರಿಸ್ಕೋಬಾರ್ದು. ಇನ್ನು ಎರಡನೇದು, ಎರಡೂ ದೇಶಗಳು ಶಾಂತಿ ಮತ್ತು ಸ್ನೇಹ ಕಾಪಾಡ್ಕೊಳ್ಬೇಕು. ಮೂರನೇದು, ವ್ಯಾಪಾರ, ಸಂಸ್ಕೃತಿ, ವಿಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರ ಪಡ್ಕೋಬೇಕು. ನಾಲ್ಕನೇದು, ಪರಸ್ಪರ ಆಂತರಿಕ ವಿಷಯಗಳಲ್ಲಿ ಯಾರು ಮೂಗು ತೂರಿಸ್ಕೋಬಾರ್ದು. ಐದನೇದು, ಪರಸ್ಪರ ವಿರುದ್ಧ ಅಪಪ್ರಚಾರ ಯುದ್ಧ ಮಾಡಬಾರ್ದು. ಇದರಲ್ಲೇ ಪ್ರಮುಖವಾದದ್ದೆಂದರೆ 1947ರಲ್ಲಿ ಪಾಕಿಸ್ತಾನ ಕಾಶ್ಮೀರದ ಮೇಲೆ ಏನು ದಾಳಿ ಮಾಡುತ್ತೋ ಆ ಸಮಯದಲ್ಲಿ ಜವಾಹರ್ಲಾಲ್ ನೆಹರು ಅವರು ಇದನ್ನು ವಿಶ್ವಸಂಸ್ಥೆಗೆ ತಗೊಂಡೋದಾಗ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸಿ ಎರಡೂ ದೇಶಗಳು ಕದನ ವಿರಾಮಕ್ಕೆ ಆದೇಶ ನೀಡಿದಾಗ ಆ ಸಂದರ್ಭದಲ್ಲಿ ಎರಡೂ ಸೇನೆಗಳು ಎಲ್ಲಿದ್ವೋ ಅಲ್ಲೇ ಇದ್ದು ಅಂದಿನ ಆ ಕದನ ವಿರಾಮ ರೇಖೆ 1972ರಲ್ಲಿ ನಡೆದ ಶಿಮ್ಲಾ ಒಪ್ಪಂದದ ಗಡಿ ರೇಖೆಯಾಗಿ ಮಾಡಲ್ಪಟ್ಟಿತು. ಇದೇನು 1947ರಲ್ಲಿ ಆಗಿರ್ತಕ್ಕಂಥ ಕದನ ವಿರಾಮ ರೇಖೆ ಇರುತ್ತಲ್ಲ, 1972ರ ಈ ಶಿಮ್ಲಾ ಒಪ್ಪಂದದಲ್ಲಿ ಇದು ಗಡಿ ರೇಖೆಯನ್ನಾಗಿ ಮಾಡುತ್ತೆ. ಮತ್ತು ಈ ಎರಡೂ ದೇಶಗಳು ಇದನ್ನು ಗೌರವಿಸಬೇಕು ಮತ್ತು ಏಕಪಕ್ಷೀಯವಾಗಿ ಇದರಲ್ಲಿ ಯಾವುದೇ ಬದಲಾವಣೆ ತರಬಾರ್ದು. ಹಾಗೂ ಈ ಗಡಿಯನ್ನು ಎರಡೂ ದೇಶದ ಸೈನಿಕರು ದಾಟಬಾರ್ದು ಅನ್ನೋ ನಿರ್ಧಾರಕ್ಕೆ ಎರಡೂ ದೇಶಗಳು ಬಂದವು. ಹಾಗೇನಾದರೂ ಗಡಿ ದಾಟಿದರೆ ಅದನ್ನು ಆ್ಯಕ್ಟ್ ಆಫ್ ವಾರ್ ಎಂದು ಪರಿಗಣಿಸಲಾಗುತ್ತೆ ಎಂದು ಈ ಒಪ್ಪಂದ ಹೇಳ್ತು. ಹೀಗಾಗಿ ಕಾರ್ಗಿಲ್ ಯುದ್ಧದಲ್ಲೂ ಸಹ ಭಾರತ LOC ದಾಟದಂತೆ ತುಂಬ ಎಚ್ಚರಿಕೆ ತಗೊಳ್ತು. ಈ ಒಪ್ಪಂದವನ್ನು ಪಾಕ್ ರದ್ದುಪಡಿಸಿದೆ. ಇದರಿಂದ ಭಾರತಕ್ಕಾಗೋ ನಷ್ಟ ಏನಿಲ್ಲ, ಇನ್ನು ತುಂಬ ಒಳ್ಳೆಯದಾಯಿತು ಭಾರತಕ್ಕೆ POKನ ಮತ್ತೆ ಭಾರತದಲ್ಲಿ ವಿಲೀನ ಮಾಡ್ಕೊಳ್ಳೋದಕ್ಕೆ. ಇನ್ನು ಈ ಬೆನ್ನಲ್ಲೇ ಪಾಕಿಸ್ತಾನ ನಮ್ಮ ಹತ್ರ ಅಣು ಬಾಂಬ್ ಇದೆ ಅಂತೇಳಿ ಹೇಳ್ತು. ವಿಶ್ವಸಂಸ್ಥೆ ಮುಂದೆ ಹೋಗಿ ಭಾರತ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳ್ತು. ಮತ್ತು ಬೇರೆ ಬೇರೆ ದೇಶಗಳ ಸಹಾಯ ಕೇಳ್ತು. ಇದೆಲ್ಲವನ್ನು ಗಮನಿಸ್ತಿದ್ದು ಭಾರತ ಸೈಲೆಂಟಾಗಿ ತನ್ನ ಕೆಲಸ ತಾನು ಮಾಡ್ತಿತ್ತು, ಯುದ್ಧಾಭ್ಯಾಸ ಮಾಡ್ತಿತ್ತು. ಅರಬ್ಬಿ ಸಮುದ್ರದಲ್ಲಿ ಆಕ್ರಮಣ ಎಂಬ ಯುದ್ಧ ಸಮರಾಭ್ಯಾಸ ಮಾಡ್ತಿತ್ತು. ಇನ್ನು ಈ ಬೆನ್ನಲ್ಲೇ ಭಾರತ ತನ್ನ ಎಲ್ಲ ಪ್ರಮುಖ ನಗರಗಳಲ್ಲಿ ಮಾಕ್ ಡ್ರಿಲ್ಲನ್ನು ಘೋಷಿಸಿತು. ಸುಮಾರು 265 ಕಡೆಯಲ್ಲಿ ಮಾಕ್ ಡ್ರಿಲ್ಲನ್ನು ಆಯೋಜನೆ ಮಾಡಿತ್ತು. ಆದರೆ ಬೆಳಗಿನ ಜಾವ
1 ಗಂಟೆ ಸುಮಾರಿಗೆ ಪೆಹಲ್ಗಾಮ್ ಹತ್ಯಾಕಾಂಡಕ್ಕೆ ಪ್ರತ್ಯುತ್ತರವಾಗಿ ಭಾರತ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ರಾತ್ರಿ 1 ಗಂಟೆಗೆ ಆಪರೇಷನ್ ಸಿಂಧೂರ್ ಶುರುವಾಯಿತು. ಈ ದಾಳಿಯು ಪಾಕ್ನ ಜೈಷ್ ಹಾಗೂ ಲಷ್ಕರ್ ಎ ತೈಬಾಗೆ ಸೇರಿದ 9 ಉಗ್ರರ ಶಿಬಿರಗಳ ಮೇಲೆ ನಿಖರವಾಗಿ ಉಗ್ರ ನೆಲೆಗಳನ್ನು, ಲಾಂಚ್ ಪ್ಯಾಡ್ಗಳನ್ನು ಟಾರ್ಗೆಟ್ ಮಾಡಿ ಭಾರತದ ನೆಲೆಯಿಂದಲೇ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಭಾರತ ಪಾಕಿಸ್ತಾನದ ಯಾವುದೇ ಮಿಲಿಟರಿ ಬೇಸನ್ನಾಗಲಿ, ಮಿಲಿಟರಿ ತಾಣವನ್ನಾಗಲಿ, ಜನಸಾಮಾನ್ಯರ ತಾಣಗಳ ಮೇಲೂ ಕೂಡ ದಾಳಿ ಮಾಡಿಲ್ಲ. ಈ ದಾಳಿಯಲ್ಲಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್, ಗುಲ್ಪುರ್, ಬಿಂಬೇರ್, ಕೋಟ್ಲಿ ಹಾಗೂ ಪಂಜಾಬ್ನ ಬಹವಾಲ್ಪುರ್, ಮುರ್ದಿಕೆ, ಚಾಕಂಬ್ರು, ಸಿಯಾಲ್ಕೋಟ್ ಹೀಗೆ 9 ಸ್ಥಳಗಳ ಮೇಲೆ ನಡೆಯಿತು. ಮೊದಲಿಗೆ ಗುಜರಾತ್ನಿಂದ ನೌಕಾಪಡೆ ದಾಳಿ ಆರಂಭಿಸಿತು. ನಂತರ ವಾಯುಪಡೆ ಈ ದಾಳಿ ಮುಂದುವರಿಸಿತು. ಈ ದಾಳಿ ವಿಶೇಷತೆ ಏನೆಂದರೆ ಭಾರತ POK ದಾಟಿಲ್ಲ ಮತ್ತು ಪಾಕ್ ಒಳಗಡೆ ಹೋಗಿಲ್ಲ. ಭಾರತದ ನೆಲದಿಂದಲೇ ಕ್ರೂಸ್ ಮಿಸೈಲ್ ಮತ್ತು ರಫೇಲ್ ಯುದ್ಧ ವಿಮಾನಗಳನ್ನು ಬಳಸಿ ಈ ದಾಳಿ ಮಾಡಲಾಗಿದೆ. ಪಂಜಾಬ್ ಪಾಕಿಸ್ತಾನದ ಶ್ರೀಮಂತ ನಗರ. ಪಾಕಿಸ್ತಾನದ ಬಹುತೇಕ ರಾಜಕಾರಣಿಗಳು ಇಲ್ಲಿಂದಾನೇ ಬಂದಿರೋದು ಹಾಗೂ ಪಂಜಾಬ್ ಪಾಕಿಸ್ತಾನದ ಹೃದಯ ಇದ್ದಂತೆ ಅಂತಹ ನಗರದ ಮೇಲೆ ದಾಳಿ ಮಾಡಿರೋದು ಇಲ್ಲಿ ವಿಶೇಷವಾಗಿ ಕಾಣಿಸ್ತಿದೆ. ಈ ಪಂಜಾಬ್ನಲ್ಲಿ ಪಾಕ್ ಮಿಲಿಟರಿ ಮುಖ್ಯ ಕಚೇರಿಗಳಿವೆ ಹಾಗೂ ಉಗ್ರರ ತರಬೇತಿ ಶಿಬಿರಗಳು ಇವೆ. ಈ ದಾಳಿಯನ್ನು ಪಾಕಿಸ್ತಾನ ಸಂಪೂರ್ಣವಾಗಿ ವಿರೋಧಿಸಿದೆ ಹಾಗೂ ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ ಸಮಯದಲ್ಲಾದರೂ ದಾಳಿ ನಡೆಯೋ ಸಾಧ್ಯತೆ ಇದೆ. ಇದರಿಂದ ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದ ಏರ್ಪೋರ್ಟನ್ನು ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಯಾವುದೇ ವಿಮಾನ ಹಾರುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಅವರಿಗೆ ಸೂಚನೆ ನೀಡಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.